1932ರಲ್ಲಿ ಈ ಭಾಗದ ಏನು ನಾವು ಹವಾಲ್ದಾರ್ ಅಥವಾ ಕಾರ್ಕೋನ ಅಂತ ಹೇಳಿ ಕರಿತೇವೆ, ಅವನು ಟ್ಯಾಕ್ಸ್ ಕೊಡಲಿಲ್ಲ ಅಥವಾ ಸುಂಕವನ್ನು ಕೊಡಲಿಲ್ಲ ಅನ್ನುವಂತಹ ಉದ್ದೇಶದಿಂದ ಈ ಹಳ್ಳಿಯ ಜನರ ಎಮ್ಮೆಗಳನ್ನು ದನಕರುಗಳನ್ನು ಏನು ಮಾಡ್ತಾನೆ ಅಂತಂದರೆ ಜಪ್ತಿ ಮಾಡ್ತಾನೆ. 24 ಗಂಟೆಯೂ ಎಚ್ಚರ ಇರುವಂತಹ ಊರು ಸಾಗರ ತಾಲೂಕಲ್ಲಿ ಅಂತಂದ್ರೆ ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅಂತಂದ್ರೆ ಅದಿದ್ದೇನೆ. ಹವಾಲ್ದಾರ್ ಇದ್ರಲ್ಲ, ಅವರು ಕರ್ಕೊಂಡು ಹೋಗಿರ್ತಾರೆ ಬ್ರಿಟಿಷರು ಆದೇಶದ ಮೇರೆಗೆ. ಯಾರೆಲ್ಲ ಕರ ನಿರಾಕರಣೆ ಮಾಡ್ತಾರೆ ಅವ್ರದ್ದೆಲ್ಲ ಎಮ್ಮೆಗಳನ್ನೆಲ್ಲ ಕರ್ಕೊಬನ್ನಿ ಅಂತಾಗ ನಮ್ಮ ಸ್ವಂತದ್ದು ನಾವೇಕೆ ಕೊಡಬೇಕು ನಿಮಗೆ ಕರ ಅಂತ ಹೇಳಿ ನಿರಾಕರಣೆ ಮಾಡಿ ಹೋರಾಟ ಮಾಡಿದಂತಹ ಒಂದು ತಿಂಗಳಾನ್ಗಟ್ಲೆ ಹೋರಾಟ ಮಾಡ್ತಾರೆ. ಬಾಣಂತಿಯರು, ಬಸ್ರಿಯರು, ಅದ್ರ ಜೊತೆಗೆ ವಯಸ್ಸಾದವರು, ಅಲ್ಲಿ ನೋಡಿ ಹಸುಗೂಸಿ ಇಟ್ಕೊಂಡು ತಲೆ ಮೇಲೆ ಪಾಪಿಗೆ ಟೊಪ್ಪಿ ಕಟ್ಕೊಂಡು ಹೋರಾಟ ಮಾಡ್ತಾ ಇದ್ದಾರೆ ಅಂತಾಗ ಇಂಥವರೆಲ್ಲ ನಮಗೆ ಸ್ಫೂರ್ತಿ. 45ನೇ ಇಸ್ವಿಯವರೆಗೂ ಕೋಡ್ಕಣಿ ಮನೆತನವೇ ಇದನ್ನು ಏನು ಮಾಡ್ತದೆ ಅಂತಂದರೆ ಸಂಪೂರ್ಣ ಉಸ್ತುವಾರಿಯನ್ನು ವಹಿಸ್ಕೊಳತ್ತೆ. ಇದು ಒಂದೇ ಅಲ್ಲ, ಅಲ್ಲಿ ಮಲೆ ಮನೆ ಅಂತ ಒಂದು ಬರುತ್ತೆ, ಅದು ಇದು ಆಮೇಲೆ ಜೋಗಿನ ಮಠ, ಇವು 3 ಧರ್ಮಶಾಲೆಗಳನ್ನು ಸ್ವತಃ ಸ್ವಂತ ಖರ್ಚಿನಿಂದನೇ ಕೋಡ್ಕಣಿ ಮನೆತನ ನಿಭಾಯಿಸ್ತಾ ಇತ್ತು. ಮಹಿಳಾ ಸತ್ಯಾಗ್ರಹ ಸ್ಮಾರಕ ಮಾವಿನದುಂಡಿ. ಗೇರ್ಸೊಪ್ಪ ಇನ್ನು 26 ಕಿಲೋಮೀಟರ್. ಹೌದು. ಈಗ ನಾನು ಹೇಳಿದ್ನಲ್ವಾ, ಇಲ್ಲೊಂದು ಅನ್ನಛತ್ರ ಧರ್ಮಶಾಲೆ ಇತ್ತು ಅಂತೇಳಿ, ಆ ಗೆಸ್ಟ್ ಹೌಸು ಸರ್, ಅದು ರೀಬಿಲ್ಟ್ ಆಗಿ ಆ ಥರ ಆಗಿದೆ ಈಗ. ಸ್ಮಾರಕ ಅಲ್ಲೇ ಹೋಗೋಣ ಅಂತಾರೆ. ರೈಟ್ ತಗೊಂಡ್ರಿ. ಇಲ್ಲೇ ಇದೇನೆ ಒಳಗಡೆ ಹೋಗ್ಬೋದು ಸರ್, ಹೋಗ್ಬೋದು. ಮಾವಿನಗುಂಡಿ ಅಂದರೆ ಸ್ಪೆಷಲ್ ಅಂತ ಹೇಳ್ತಾರೆ. ಈ ಊರು ಇತ್ತೀಚೆಗೆ ತುಂಬ ಅಭಿವೃದ್ಧಿ ಆಗಿದೆ, ಇಲ್ಲಿ ವಿಶೇಷತೆ ನೋಡಲೇಬೇಕು ಅಂತ ನಮ್ಮ ವೀಕ್ಷಕರು ಹೇಳಿದರು ಸರ್. ಅಂಥದ್ದೇನಿದೆ ಇಲ್ಲಿ ಮಾವಿನಗುಂಡಿ ಅಂತಂದರೆ ಇದು ಇತ್ತೀಚೆಗೆ ಅಭಿವೃದ್ಧಿ ಹೊಂದಿರತಕ್ಕಂತಹ ಊರು. ಮೂಲತಃವಾಗಿ ಏನು ರಸ್ತೆ ಇದೆಯಲ್ವ, ಏನು ನಾವು ಗೇರುಸೊಪ್ಪ ಸಾಮ್ರಾಜ್ಯಕ್ಕೆ ಸಂಬಂಧಪಟ್ಟ ಹಾಗೆ ಯೋಚನೆ ಮಾಡಿದ್ರೆ ಇಲ್ಲಿಂದ ಬಲಭಾಗದಿಂದ ಈ ಕಡೆ ಕೋಡ್ಕಣೆ ಅನ್ನುವಂಥದ್ರ ಮೇಲೆ ಇತ್ತು ಅದು ರಸ್ತೆ. ಅದು ಈಗೇನಾಗಿದೆ, ಅದು ರಸ್ತೆಯಲ್ಲಿ ಬಂದಾಗಿದೆ, ಅಲ್ಲಿ ಊರಾಗಿದೆ, ಅಲ್ಲಿ ಗದ್ದೆ ತೋಟ ಜಮೀನುಗಳಿದ್ದಾವೆ. ಅದರ ಮಧ್ಯೆ ಈಗ ಇದನ್ನು ತೆಗೆದುಕೊಂಡು ಬಂದಿದ್ದಾರೆ. ಜೊತೆಯಲ್ಲಿ 24 ಗಂಟೆಯೂ ಎಚ್ಚರ ಇರುವಂತಹ ಊರು ಸಾಗರ ತಾಲೂಕಲ್ಲಿ ಅಂತಂದ್ರೆ ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅಂತಂದ್ರೆ ಅದಿದ್ದೇನೆ. 24/7 ಇಲ್ಲಿ ಎಲ್ಲ ಅಂಗಡಿಗಳು ಓಪನ್ ಇರುತ್ತೆ. ಅದೊಂದು ವಿಶೇಷ ಇಲ್ಲಿ. ಓಕೆ, ಹಂಗಾರೆ ಇಲ್ಲಿರೋರಿಗೆ ಒಂಥರ ಇದು ಹಬ್ ಥರ, ಎಲ್ಲ ರೀತಿಯಾಗಿ ಅವೈಲೇಬಲ್. ಇಲ್ಲಿ ಎಷ್ಟೊಂದು ಹೋಟೆಲ್ ಇದೆ. ಓಕೆ, ಎಲ್ಲೆಲ್ಲಿ ಕನೆಕ್ಟ್ ಆಗುತ್ತೆ ಈ ರೋಡು ಮೇಡಮ್? ಈ ಲೆಫ್ಟಿಗೆ ಹೋದರೆ ಸಿದ್ದಾಪುರ, ಶಿರಸಿ ಆ ಕಡೆ ಮುಂದೆ ಹೋಗುತ್ತೆ, ಉತ್ತರ ಕರ್ನಾಟಕಕ್ಕೆ ಕನೆಕ್ಷನ್ ಆಗುತ್ತೆ. ನೇರವಾಗಿ ಹೋದರೆ ಜೋಗ್ ಫಾಲ್ಸಿಗೆ ಹೋಗುತ್ತೆ. ಈ ಭಾಗಕ್ಕೆ ಹೋದರೆ ಗೇರುಸೊಪ್ಪ, ಹೊನ್ನಾವರ, ಕಾರವಾರಕ್ಕೆ ಕನೆಕ್ಷನ್ ಆಗುತ್ತೆ. ಎಲ್ಲ ಕರಾವಳಿ, ಮಲೆನಾಡು, ಈ ಕಡೆ ಬಯಲುಸೀಮೆ ಎಲ್ಲಕ್ಕೂ ಒಂಥರ ಸೆಂಟ್ರ್ ಪಾಯಿಂಟ್ ಇದು ಮಾವಿನಗುಂಡಿ. ಮಾವಿನಗುಂಡಿಲಿ ಮತ್ತೆ ಮಹಿಳೆಯರದೇ ಒಂದು ಹೋರಾಟ ನಡೀತು. ಆ ಹೋರಾಟದ ಬಗ್ಗೆ ಒಂದು ಸ್ಮಾರಕ ಇದೆ. ಆ ಸ್ಮಾರಕ ಎಲ್ಲಿ ಸರ್? ಸ್ಮಾರಕ ಇಲ್ಲೇ ಸ್ವಲ್ಪ ಮೇಲಿದೆ, ಅಲ್ಲಿಗೆ ಹೋಗೋಣ ಬನ್ನಿ, ಕರ್ಕೊಂಡು ಹೋಗ್ತೇನೆ. ಬರ್ತೆ ನಿಮ್ಮ ಹತ್ರನೂ ಬರ್ತೇವೆ ತಡ್ರಿ. ಇಲ್ಲಿಂದ ಮೇಲೆ ಹೋಗಬೇಕು ಸ್ಮಾರಕಕ್ಕೆ. ಎಲ್ಲಿ ಹೋದ್ರೆ ಯಾರು ಇಲ್ಲಲ್ಲ ಸರ್, ಒಂಚೂರು ಮೇಲೆ ಸ್ಮಾರಕಕ್ಕೆ ಹೋಗಿ ಬನ್ನಿ. ಇಲ್ಲಿ ಅಶೋಕ್ ಹೆಗಡೆ ಅಂತ ಅವ್ರು ಇದ್ಬಿಟ್ಟಿದ್ದಿದ್ರೆ ತುಂಬಾ ಮಾಹಿತಿ ಸಿಗ್ತಾ ಇತ್ತು. ನೀವು ಇದ್ದೀರಲ್ಲ ಸರ್, ಅಂದ್ರೆ ನನಗಿಂತ ಅವ್ರು ತುಂಬಾ ಮಾಹಿತಿ ಇತ್ತು ಈ ಭಾಗದಲ್ಲಿ. ಈ ಹೋರಾಟದ ಬಗ್ಗೆ ಏನಿದ್ರು ಅವರನ್ನೇ ಕೇಳಬೇಕು ಮೇಡಮ್. ಓಕೆ, ಈಗ ನನ್ನ ಹತ್ರ ತುಂಬಾ ಮಾಹಿತಿ ಇಲ್ಲ, ತೋರಿಸ್ಬೋದು ಅಷ್ಟೇ. ಸ್ಮಾರಕ ಎಲ್ಲ ಕಟ್ಬಿಟ್ಟಿದ್ದಾರೆ. ಹೌದು ಮೇಡಮ್, ಇದು ಮಹಿಳಾ ಸತ್ಯಾಗ್ರಹ ಸ್ಮಾರಕ ಮಾವಿನದುಂಡಿ. ಆಕ್ಚುಲಿ ಏನಾಯ್ತು ಸರ್, ಏನು ಸತ್ಯಾಗ್ರಹ? ಇಲ್ಲಿ ಏನಾಗುತ್ತೆ ಅಂತಂದರೆ, ಈ ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲಿ ಮನೆಯ ಯಜಮಾನರನ್ನು ಅಥವಾ ಹಿರಿಯರನ್ನು ಏನು ಮಾಡ್ತಾರೆ ಅಂತಂದರೆ ಜೈಲಿಗಟ್ಟಿರ್ತಾರೆ. ಇಲ್ಲಿ ಏನಾಗುತ್ತೆ ಅಂತಂದರೆ 1932ರಲ್ಲಿ ಈ ಭಾಗದ ಏನು ನಾವು ಹವಾಲ್ದಾರ್ ಅಥವಾ ಕಾರ್ಕೋನ ಅಂತ ಹೇಳಿ ಕರಿತೇವೆ, ಅವನು ಟ್ಯಾಕ್ಸ್ ಕೊಡಲಿಲ್ಲ ಅಥವಾ ಸುಂಕವನ್ನು ಕೊಡಲಿಲ್ಲ ಅನ್ನುವಂತಹ ಉದ್ದೇಶದಿಂದ ಈ ಹಳ್ಳಿಯ ಜನರ ಎಮ್ಮೆಗಳನ್ನು ದನಕರುಗಳನ್ನು ಏನು ಮಾಡ್ತಾನೆ ಅಂತಂದರೆ ಜಪ್ತಿ ಮಾಡ್ತಾನೆ. ಆಗ ಅದರ ವಿರುದ್ಧವಾಗಿ ಸಿಡಿದೆದ್ದಿರತಕ್ಕಂತಹ ಜನ ಕರ ನಿರಾಕರಣೆಯನ್ನು ಮಾಡಲಿಕ್ಕೆ ಹೋಗ್ತಾರೆ. ಆ ಸಂದರ್ಭದಲ್ಲಿ ಇಲ್ಲಿರ್ತಕ್ಕಂತಹ ಏನು
ಕುಳಿಬೀಡು ಭಾಗೀರಥಮ್ಮ ಇರ್ಬೋದು, ಭುವನೇಶ್ವರಮ್ಮ ಇರ್ಬೋದು, ಕಲ್ಲಾಳ ಲಕ್ಷ್ಮಮ್ಮ ಇರ್ಬೋದು, ಇವರೆಲ್ಲರೂ ಸೇರಿ ಉಪವಾಸ ಸತ್ಯಾಗ್ರಹವನ್ನು ಕೈಗೊಳ್ಳುತ್ತಾರೆ. ಹೆಣ್ಣು ಮಕ್ಕಳು, ಅದರಲ್ಲೂ ಬಾಣಂತಿಯರು ಮತ್ತು ವಯಸ್ಸಾಗಿರ್ತಕ್ಕಂಥವ್ರು ಎಲ್ಲರೂ ಸೇರ್ತಾರೆ. ಬಾಣಂತಿಯರು ಇರುವಂಥದ್ದು ವಿಶೇಷ. ಅವರೆಲ್ಲರೂ ಏನು ಮಾಡ್ತಾರೆ ಅಂತಂದ್ರೆ ಉಪವಾಸ ಕೂರ್ತಾರೆ. ಆ ಕಾರಕೂನನ್ನು ಇಲ್ಲಿಂದ ಬೇರೆ ಕಡೆಗೆ ಎತ್ತಂಗಡಿ ಮಾಡ್ತಾರೆ. ತಮ್ಮ ಏನು ಎಮ್ಮೆಗಳನ್ನು, ಹಸುಗಳನ್ನು ಏನು ಅವರು ಬಂಧಿಸಿಟ್ಟಿರ್ತಾರೆ ಅದನ್ನು ಪುನಃ ಪಡಿತಾರೆ. ಆ ಒಂದು ನೆನಪಿಗೋಸ್ಕರ ಈ ಒಂದು ಸ್ಮಾರಕವನ್ನು ಇಂದು ಮಾಡಿದ್ದಾರೆ. ಸರ್, 32 ದಿನಗಳ ಕಾಲ 22 ದಿನ ಬಾಣಂತಿಯರೆಲ್ಲ ಹೋರಾಟ ಮಾಡ್ತಾರೆ ಅಂತ ಹೇಳಿದರೆ 1932 1932 ಸ್ವತಂತ್ರ ಪೂರ್ವದಲ್ಲಿ ಅಂತ ಹೇಳಿದರೆ ನಮ್ಮ ಮಲೆನಾಡಿನ ಮಹಿಳೆಯರೆಷ್ಟು ಗಟ್ಟಿಗಿತ್ತಿಯರಾಗಿರಬೇಕು ನೀವೇ ಊಹೆ ಮಾಡ್ಕೊಳ್ಳಿ. ನಾವು ಇವಾಗೊಂದು ಅಪೋಸಿಟ್ ಮಾತಾಡಬೇಕು ಅಂತೇಳಿ ಸರ್ಕಾರದ ವಿರುದ್ಧ, ನೋವುಗಳನ್ನು ಮತ್ತು ವ್ಯವಸ್ಥೆಗಳ ವಿರುದ್ಧ ಹಂಗೆ ಸಹಿಸ್ಕೊಂಡು ಬರ್ತೀವಿ. ಆದರೆ ಅವಾಗಿನವರು ತಡ್ಕೊಳ್ತಾ ಇರಲಿಲ್ಲ. ಒಂದು ಅನ್ಯಾಯ ಆಗ್ತಾಯಿದೆ ಅಂತ ಹೇಳಿದರೆ ಊರಿನವರೆಲ್ಲ ಒಗ್ಗಟ್ಟಿನಿಂದ ಬಂದು ಮುಂದೆ ಒಂದು ಪ್ಲೇಸಲ್ಲಿ ಬಂದು ಈ ರೀತಿಯಾಗಿ ಸತ್ಯಾಗ್ರಹ ಮಾಡ್ತಾಯಿದ್ರು. ಹಾಗಾಗಿ ಇಲ್ಲಿ ಮಾವಿನಗುಂಡಿಲಿ ಅವರ ಸ್ಮಾರಕವಾಗಿ ಮಾಡಿದರೆ, ಬನ್ನಿ ನಾನು ತೋರಿಸ್ತೀನಿ ಯಾವ ರೀತಿಯಾಗಿ ಅವ್ರು ಸತ್ಯಾಗ್ರಹ ಮಾಡ್ತಾಯಿದ್ರು. ಮಕ್ಕಳನ್ನ ಕೂರಿಸ್ಕೊಂಡು, ಅದರಲ್ಲೂ ನೀವು ನೋಡ್ಬೋದು ಇಲ್ಲಿ ಕೆಲವೊಬ್ಬರು ಜೈಲಲ್ಲಿದ್ದಾರೆ. ಮಹಿಳೆಯರು ಸತ್ಯಾಗ್ರಹ ಮಾಡಿದವ್ರನ್ನ ಜೈಲ್ಗೆ ಹಾಕಿದ್ದಾರೆ. ಇಲ್ಲಿ ಕಾವಲು ಕಾಯ್ತಾ ಇದ್ದಾರೆ ಬ್ರಿಟಿಷ್ ಪೊಲೀಸು. ಅಲ್ಲಿ ನೋಡಿ ಲಾಕಪ್ಪಲ್ಲಿ ಲಾಕ್ ಮಾಡ್ಕೊಂಡು ಕೈಗೆ ಬೇಡಿ ಹಾಕೊಂಡು ಎಳ್ಕೊಂಡು ಹೋಗ್ತಾ ಇದ್ದಾರೆ. ಆದವ್ರ ಮುಖದಲ್ಲಿ ಹೋರಾಟದ ಕಿಚ್ಚು ನೋಡಿ. ಇಲ್ಲೆಲ್ಲ ಕೂತ್ಕೊಂಡು ಜೈಕಾರ ಆಗ್ತಿದ್ದಾರೆ. ಎಮ್ಮೆಗಳನ್ನೆಲ್ಲನೂ ಕೂಡ ಕರ್ಕೊಂಡು, ಮಲ್ದಾರ್ ಇದ್ರಲ್ಲ ಅವರು ಕರ್ಕೊಂಡು ಹೋಗಿರ್ತಾರೆ ಬ್ರಿಟಿಷರು ಆದೇಶದ ಮೇರೆಗೆ. ಯಾರೆಲ್ಲ ಕರ ನಿರಾಕರಣೆ ಮಾಡ್ತಾರೆ ಅವ್ರದ್ದೆಲ್ಲ ಎಮ್ಮೆಗಳನ್ನೆಲ್ಲ ಕರ್ಕೊಬನ್ನಿ ಅಂತಾಗ ನಮ್ಮ ಸ್ವಂತದ್ದು ನಾವೇಕೆ ಕೊಡಬೇಕು ನಿಮಗೆ ಕರ ಅಂತ ಹೇಳಿ ನಿರಾಕರಣೆ ಮಾಡಿ ಹೋರಾಟ ಮಾಡಿದಂತಹ ಒಂದು ತಿಂಗಳಾನ್ಗಟ್ಲೆ ಹೋರಾಟ ಮಾಡ್ತಾರೆ. ಬಾಣಂತಿಯರು, ಬಸ್ರಿಯರು, ಅದ್ರ ಜೊತೆಗೆ ವಯಸ್ಸಾದವರು. ಅಲ್ಲಿ ನೋಡಿ ಹಸುಗೂಸು ಇಟ್ಕೊಂಡು ತಲೆ ಮೇಲೆ ಪಾಪಿಗೆ ಟೊಪ್ಪಿ ಕಟ್ಕೊಂಡು ಹೋರಾಟ ಮಾಡ್ತಾಯಿದ್ದಾರೆ ಅಂತಾಗ ಇಂಥವರೆಲ್ಲ ನಮಗೆ ಸ್ಫೂರ್ತಿ. ನಮ್ಮ 21st ಸೆಂಚುರಿಗೆ ಇವ್ರನ್ನೆಲ್ಲ ಪ್ರೇರಣೆಯಾಗಿ ತಗೋಬೇಕು ಅಂತ ಹೇಳಿ ಆನ್ ದ ವೇ ಹೋಗ್ಬೇಕಾದ್ರೆ ಇಲ್ಲಿ ಮಾವಿನಗುಂಡಿಲಿ ಮಹಿಳಾ ಸತ್ಯಾಗ್ರಹ ಸ್ಮಾರಕ ನಿಮಗೆ ತಿಳಿಸ್ಕೊಡೋ ಅಂಥ ಸಣ್ಣ ಪ್ರಯತ್ನ ಮಾಡ್ತಾಯಿದ್ವಿ. ನಮ್ಮ ಗೇರುಸೊಪ್ಪದ ರಾಣಿ ಚೆನ್ನಭೈರಾದೇವಿ ಕತೆ ಮುಂದುವರಿತದೆ. ಅವರ ಕುರುಹುಗಳನ್ನ ಓಡ್ಕೊಂಡು ಹೊರಟಿದ್ದೀವಿ, ಬನ್ನಿ. ಧರ್ಮಛತ್ರ ಆಗಿತ್ತು ಸರ್ ಇದು. ಈ ಭಾಗ ಇದೆಯಲ್ಲ, ಇದು ಒಂದು ಕಾಲದ ಧರ್ಮಛತ್ರ, ಇದು ಧರ್ಮಶಾಲೆ. ಏನಾದರೂ ಮಾಡಿದಂತೆ ಸ್ವತಂತ್ರ ನಂತರ ಏನಾಗುತ್ತೆ, 45ನೇ ಇಸ್ವಿಯವರೆಗೂ ಕೋಡ್ಕಣಿ ಮನೆತನವೇ ಇದನ್ನು ಏನು ಮಾಡ್ತದೆ ಅಂತಂದರೆ ಸಂಪೂರ್ಣ ಉಸ್ತುವಾರಿಯನ್ನು ವಹಿಸ್ಕೊಳತ್ತೆ. ಇದು ಒಂದೇ ಅಲ್ಲ, ಅಲ್ಲಿ ಮನೆ ಅಂತ ಒಂದು ಬರುತ್ತೆ, ಅದು ಇದು ಆಮೇಲೆ ಜೋಗಿನ ಮಠ, ಇವು 3 ಧರ್ಮಶಾಲೆಗಳನ್ನು ಸ್ವತಃ ಸ್ವಂತ ಖರ್ಚಿನಿಂದನೇ ಕೋಡ್ಕಣಿ ಮನೆತನ ನಿಭಾಯಿಸ್ತಾ ಇತ್ತು. ಯಾವಾಗ ಕೋಡ್ಕಣಿ ಮನೆತನ ಅಧಪ್ಪತನ ಆಗುತ್ತೋ ಆಗ ಇವರು ಇದನ್ನೆಲ್ಲ ಬಿಟ್ಟುಬಿಡ್ತಾರೆ. ಆವಾಗ ಇವೆಲ್ಲ ನಿರ್ನಾಮ ಆಗುತ್ತೆ, ಜೋಗಿನ ಮಠ ಹಾಳಾಗಿ ಹೋಗುತ್ತೆ, ಮನೆ ಸರ್ವನಾಶ ಆಗೋಗುತ್ತೆ. ಇದನ್ನು ಏನು ಮಾಡ್ತಾರೆ ಅಂತಂದರೆ ಸರ್ಕಾರದವರು ವಸತಿ ಮೊದಲು ಏನು ಮಾಡ್ತಾಯಿದ್ರು, PWD ಇಲಾಖೆಯಿಂದ ವಸತಿ ಗೃಹ ಅಂತ ಏನೇನು ಮಾಡಿದರು. ನಂತರ ಈಗ ಅರಣ್ಯ ಇಲಾಖೆಯವರು ವಸತಿ ಗೃಹ ಅಂತಂದೇಳಿ ಈಗ ಈ ಹಂತಕ್ಕೆ ತಂದು ನಿಲ್ಲಿಸಿದ್ದಾರೆ. ಸಾವಿರಾರು ಜನ ಉಚಿತವಾಗಿ ಊಟ ವಸತಿಗಳನ್ನು ಅನುಭವಿಸಿರ್ತಕ್ಕಂತಹ ಜಾಗ ಇದು ಈಗಿನ ಪರಿಸ್ಥಿತಿ ನೋಡಿ. ಅದ್ರ ಜೊತೆಗೆ ಇನ್ನೊಂದು ವಿಷಯ ಹೇಳಬೇಕು. ಅವಾಗಿನ 1932 ಮಹಿಳಾ ಸತ್ಯಾಗ್ರಹದ ಬಗ್ಗೆ, ಅದು ಎಮ್ಮೆಗಳ ಕರ ನಿರಾಕರಣೆ ಸತ್ಯಾಗ್ರಹ ಬಗ್ಗೆ ಆವಾಗಲೇ ದ ಹಿಂದೂ ಪತ್ರಿಕೆಯಲ್ಲಿ ವರದಿ ಮಾಡ್ತಾರೆ. ಆ ಲೇಖನ ಆಧಾರಿತವಾಗಿ ದಾಖಲೆ ಸಮೇತ ಇಲ್ಲಿ ಕಟ್ಟಿರುವಂಥ ಸ್ಮಾರಕದ ಸವಿ ನೆನಪು ಮಹಿಳಾಮಣಿಗಳದ್ದು ನೀವಿಲ್ಲಿ ನೋಡ್ಬೋದು. ಹೆಚ್ಚಿನ ಮಾಹಿತಿಯನ್ನು ಇಲ್ಲಿರುವಂಥ ಸ್ಥಳೀಯರ ಹತ್ರನೇ ಕೇಳಿ ತಿಳ್ಕೊಳ್ಳೋಣ, ಬನ್ನಿ. ಪ್ರಿಯ ವೀಕ್ಷಕರೇ, ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ, ಸಾಹಿತ್ಯ, ಸಂಸ್ಕೃತಿ, ಜನಜೀವನ, ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದ್ಯಾ? ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ನಮ್ಮೊಂದಿಗೆ ಜೊತೆಯಾಗಿ. ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ. ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ. ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ. ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ, ಸ್ಫೂರ್ತಿ ಕೂಡ. ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ. ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ.